ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ನವರು ನಮಗೆ ನೋಟಿಸನ್ನು ಜಾರಿ ಮಾಡಿದ್ರು ಇನ್ ದ ಮಂತ್ ಆಫ್ ಜುಲೈ 2024. ನೀವು ಇದನ್ನು ಈ ಫಲಾನುಭವಿಗಳು ಎಕ್ಸಸ್ನ ಗುರುತಿಸಿರುವಂಥ ಫಲಾನುಭವಿಗಳನ್ನು ತೆಗೆದೇ ಇದ್ದರೆ ನಿಮಗೆ ನೀಡುವಂಥ ಸವಲತ್ತುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ನೋಟಿಸ್ ಕೊಟ್ಟರು. BJP ಡಬಲ್ ಸ್ಟ್ಯಾಂಡರ್ಡ್ನ ನಾನು ನಿನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ನಾವು ಇದನ್ನು ಪ್ರಕ್ರಿಯೆ ಶುರು ಮಾಡಿದೋ. ಆ ಪ್ರಕ್ರಿಯೆ ಪ್ರಕಾರ, ಕೇಂದ್ರ ಸರ್ಕಾರದ ಪ್ರಕ್ರಿಯೆ ಪ್ರಕಾರ ನಾವು ಇಲ್ಲಿವರೆಗೆ ಯಾವ ಕಾರ್ಡನ್ನು ರದ್ದು ಮಾಡಿಲ್ಲ. BPL ಕಾರ್ಡನ್ನು ರದ್ದು ಮಾಡಿಲ್ಲ. BPLನಿಂದ APL ಚೇಂಜ್ ಮಾಡಿದ್ದೀವಿ. ಆದರೆ ಕೇಂದ್ರದವರು ರದ್ದು ಮಾಡಿರುವಂಥದ್ದು ನೋಡಿ, ಇಲ್ಲಿ ಹೇಳ್ತೀನಿ. ಕೇಂದ್ರದಲ್ಲಿ 5.8 ಕೋಟಿ ಡಿಜಿಟಲೈಸ್ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ ಅವರು. ಕೇಂದ್ರದವರು ಡಿಜಿಟಲೀಕರಣ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿನಲ್ಲಿ ಇಟ್ ಹ್ಯಾಸ್ ಅಪಿಯರ್ಡ್ ಇನ್ ಆಲ್ ದ ನ್ಯೂಸ್ ಪೇಪರ್ಸ್ ಟುಡೇ. 5.8 ಕೋಟಿ ನಕಲಿ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದಾರೆ. ನಾವು ಮಾಡಿರೋದಲ್ಲ, ಕೇಂದ್ರದವರು. ಹೌದು, ಕೇಂದ್ರ ಆಹಾರ ಇಲಾಖೆಯಿಂದ, ರಾಷ್ಟ್ರೀಯ ಆಹಾರ ಇಲಾಖೆಯಿಂದ, ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್. ಕೇಂದ್ರದವರು ರದ್ದು ಮಾಡಿರುವಂಥದ್ದು 5.8 ಕೋಟಿ, 80 ಕೋಟಿ ಪಡಿತರ ಚೀಟಿ ಪಡಿತಾ ಇರುವಂಥದ್ದು ಇಡೀ ದೇಶದಲ್ಲಿ ಅಂತ ಅವರು ಹೇಳ್ಕೊಂಡವ್ರೆ. ಅದರಲ್ಲಿ 5.8 ಕೋಟಿ ನಕಲಿ ಪಡಿತರ ಚೀಟಿದಾರರನ್ನ ಇದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅವ್ರನ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಬೇಸಿಸ್ ಮೇಲೆ ನಾವು 12,80,000 ಜನಗಳನ್ನು ರದ್ದು ಮಾಡಬೇಕಾಗಿತ್ತು. ರದ್ದು ಮಾಡಿಲ್ಲ. ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ. 12,80,000 ಅಲ್ಲ, ನಾವು ಚೇಂಜ್ ಮಾಡಿರೋದು ಬರೀ 80,000 BPLನಿಂದ APL ಚೇಂಜ್ ಮಾಡಿದ್ದೀವಿ. BPLನಿಂದ APL ಚೇಂಜ್ ಮಾಡಿರೋದ್ರಿಂದ ಅಕ್ಕಿ ಮಾತ್ರ ಅವ್ರಿಗೆ ಬರಲ್ಲ ಹೊರತು 2,000 ರೂಪಾಯಿ ಕೊಡ್ತಾ ಇರುವಂಥ ಗೃಹಲಕ್ಷ್ಮಿ ಹೋಗುತ್ತೆ. ಗೃಹಲಕ್ಷ್ಮಿ ನಿಲ್ಲಲ್ಲ. ಗೃಹಲಕ್ಷ್ಮಿ ಇಟ್ಸ್ ನಾಟ್ ಬೇಸ್ಡ್ ಆನ್ APL BPL, ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾರೆ ಆ ಮಹಿಳೆಗೆ ಮಾತ್ರ ಇಲ್ಲ ಅಷ್ಟೇ. ಇಲ್ಲಾಂದ್ರೆ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತೆ. ಇದು ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ. ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಅನ್ವಯಿಸುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನೋಟಿಸ್ ಆಧಾರದ ಮೇರೆಗೆ ನಾವು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನೇ ಕೊಡುವಂಥ ಅನ್ನವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕಿತ್ಕೊಳ್ತಾ ಇದೆ ಅನ್ನುವಂಥ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ BJPಯವರಿಗೆ? ಅಶೋಕ್ ಅವರೇ, ದಯಮಾಡಿ ತಿಳ್ಕೊಂಡು ಮಾತಾಡ್ರಿ. ಯಾರೋ ಏನೋ ಹೇಳ್ತಾರೆ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಿದ್ದಿರಲ್ರಿ. ನಂಬರ್ 1, ಇಡೀ ದೇಶದಲ್ಲಿ PhD ಕೊಡಬೇಕು ನಿಮಗೆ. ವಿತೌಟ್ ಸ್ಟಡಿಂಗ್ PhD ಶುಡ್ ಬಿ ಗಿವನ್ ಆನರಬಲಿ ಟು ಮಿಸ್ಟರ್ ಅಶೋಕ. ಅಶೋಕ್ ಅವರಿಗೆ ಸುಳ್ಳು ಹೇಳೋದ್ರಲ್ಲಿ ತಲೆ ಮೇಲೆ ನೆತ್ತಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಅಶೋಕ್ ಅವರು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕೇಂದ್ರ ಸರ್ಕಾರದ ನಿಮ್ಮ ಆಹಾರ ಭದ್ರತಾ ಕಾಯ್ದೆ ಇದೆಯಲ್ಲ, ನಿಮ್ಮ ಆಹಾರ ಇಲಾಖೆ ಅಡಿನಲ್ಲಿ ಯಾಕೆ ನೋಟಿಸ್ ಕೊಟ್ಟರು ಅಂತ ಕೇಳಿ. ನೀವು ನೋಟಿಸ್ ಕೊಟ್ಬಿಟ್ಟು ನಮಗೆ ಇಲ್ಲಿ ನಾಟಕ ಆಡ್ತಾ ಇದ್ದೀರಾ? ನಾಟಕ ಆಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ನೀವು. ಮಾನ ಮರ್ಯಾದೆ ಇಲ್ವ ನಿಮಗೆ BJPಯವ್ರಿಗೆ?